ಬೆಂಗಳೂರು ಬುಲ್ಸ್ ಅವರು ಇವತ್ತಿನ ಮ್ಯಾಚ್ ಗೆಲ್ತಾರ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಬಟ್ ಬೆಂಗಳೂರು ಬುಲ್ಸ್ ಅವ್ರಿಗೆ ಇವತ್ತು ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ ಇದೆ ಮಗ. ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡ್ರೆ ಟಾಪ್ 4 ಅಲ್ಲಿ 100% ಫಿನಿಶ್ ಮಾಡ್ತೀವಿ ಈ ಒಂದು ಸೀಸನ್ನು. ಎಲ್ಲನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ ಅನ್ಕೊಂಡಂಗೆ ಆಗ್ತಾ ಇದೆ. ನಿನ್ನೆ ಮ್ಯಾಚ್ ಓಕೆನಾ, ನಿನ್ನೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಸ್ಟ್ರಾಟಜಿಗಳು. ತೆಲುಗು ಟೈಟನ್ಸ್ ವಿರುದ್ಧ ಬೆಂಗಾಲ್ ವಾರಿಯರ್ಸ್ ಅವರು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ಥರ ಆಗಿದೆ. ಸೊ ಇವಾಗ 4 ಅಲ್ಲಿ ಅಂದರೆ ಟಾಪ್ 4 ಅಲ್ಲಿ ನಾವು ಫಿನಿಶ್ ಮಾಡೋದಕ್ಕೆ ಒಂದು ಸ್ಟೆಪ್ ಈಸಿ ಆಗಿದೆ. ಅವರನ್ನು ಗೆದ್ದುಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬೇರೆ ಟೀಮು ಕೂಡ ನಾವು ಯೋಚನೆ ಮಾಡಬೇಕಾಗಿತ್ತು. ಬಟ್ ಇವತ್ತಿನ ಮ್ಯಾಚು ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್, ಇದು ಕ್ರೂಷಿಯಲ್ ಮ್ಯಾಚು ಬೆಂಗಳೂರು ಬುಲ್ಸ್ ಅವ್ರಿಗೆ. ಪಟ್ನಾ ಪೈರೇಟ್ಸ್ ಅವ್ರಿಗೆ ಯಾವುದಾದ್ರೂ ಲೆಕ್ಕ ಇಲ್ಲ, ಬಿಕಾಸ್ ಅದು ಆಲ್ರೆಡಿ ಮನೆ ಕಡೆ ಹೋಗ್ಬಿಟ್ಟಿದ್ದಾರೆ. ಪಾಪ ಪಟ್ನಾ ಪೈರೇಟ್ಸ್ ಅವ್ರ ಕತೆ ಲಾಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಥರನೇ ಆಗಿತ್ತು. ಬೆಂಗಳೂರು ಬುಲ್ಸ್ ಅವರು ಲಾಸ್ಟು ಸೀಸನ್ನು ಬಾಟಮಲ್ಲಿ ಕಚ್ಕೊಬಿಟ್ಟಿದ್ರು 12th ಪೊಸಿಷನಲ್ಲಿ. ಅದೇ ಥರ ಪಟ್ನಾ ಪೈರೇಟ್ಸ್ಗಳು ಆಗಿರೋದು 12th ಪೊಸಿಷನಲ್ಲಿದ್ದಾರೆ. 13 ಮ್ಯಾಚಸಲ್ಲಿ ಗೆದ್ದಿರೋದೇ 3 ಆದರೆ ಇವ್ರನ್ನ ಡಮ್ಮಿಯಾಗಿ ತಗೊಳ್ಳಂಗೆ ಇಲ್ಲ ಮಗ. ಆ ಟೀಮಲ್ಲಿ ಒಬ್ಬ ಪ್ಲೇಯರ್ ಇದ್ದಾನೆ, ಬೆಂಕಿ ಥರ ಆಡ್ತಾ ಇದ್ದಾನೆ ಈ ಒಂದು ಸೀಸನ್ನು. ಅವ್ರನ್ನ ಕಟ್ಟಾಕಿಲ್ಲ ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಬುಲ್ಸ್ ಅವ್ರಿಗೆ ಆಸೆ ಎಲ್ಲ ನುಚ್ಚು ನೂರು ಪಕ್ಕ ಮಾಡ್ತಾನೆ. ಯಾರಂತ ತಿಳಿಸ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ಹಂಗೆ ಹಾಕ್ಕೊಳ್ಳಿ. ಆ್ಯಂಡ್ ಹೆಡ್ ಟು ಹೆಡ್ ನೋಡೋದಾದ್ರೆ PP ವರ್ಸಸ್ BBದು ಟೋಟಲ್ ಆಗಿ 26 ಮ್ಯಾಚಸ್ನ ಆಡಿದ್ದಾರೆ. ಆ್ಯಂಡ್ ಈ ಒಂದು ಸೀಸನ್ನು ನಾವು ಆಲ್ರೆಡಿ ಮುಖಾಮುಖಿ ಆಗಿದ್ದೀವಿ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 38 ಪಾಯಿಂಟ್ನ ತೊಗೊಂಡು ಅವರು 30 ಪಾಯಿಂಟ್ನ ತೊಗೊಂಡಿದ್ರು. ಗೆದ್ದಿದ್ದೀವಿ, ಬಟ್ ಅದೆಲ್ಲ ಹಿಂದೆ ಮ್ಯಾಚ್ ಅಲ್ವಾ. ಸೊ ಹೆಡ್ ಟು ಹೆಡ್ ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ಇಲ್ಲಿವರೆಗೂ 26 ಮ್ಯಾಚಸ್ ಆಡಿದ್ದಾರೆ ಇಬ್ಬರು ಕೂಡ. ಆ್ಯಂಡ್ ಬೆಂಗಳೂರು ಬುಲ್ಸ್ ಅವರು 8 ಗೆದ್ದಿದ್ದಾರೆ, ಅವರು 14 ಗೆದ್ದಿದ್ದಾರೆ. ಇದೆಲ್ಲ ಯಾವಾಗ ಆಗಿದೆ ಅಂತ ಹೇಳಿದ್ರೆ ಪ್ರದೀಪ್ ನರ್ವಾಲ್ ಇದ್ರಲ್ಲ ಅವಾಗ ಆಗಿದ್ದು. ಆ ಟೈಮಲ್ಲಂತೂ ಪ್ರದೀಪ್ ನರ್ವಾಲ್ನ ಕಟ್ ಹಾಕೋಕ್ಕೆ ಯಾರು ಆಗ್ತಾನಿಲ್ಲ, ಬಟ್ ಇವಾಗಲೂ ಆಗ್ತಿರಲಿಲ್ಲ. ಬಟ್ ಅವರು ಈ ಒಂದು ಸೀಸನ್ನು ಫುಲ್ ರಿಟೈರ್ಮೆಂಟ್ನ ತೊಗೊಬಿಟ್ರು. ಓಕೆ, ಬಟ್ ಆ ಟೈಮಲ್ಲಿ ಪಟ್ನಾ ಪೈರೇಟ್ಸ್ ಅವರು ಫುಲ್ಲು ಒಂಥರ ಬೆಂಕಿ ಥರ ಇತ್ತು ಟೀಮು. ಎವ್ರಿ ಗೇಮ್ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು ಮತ್ತು ಫುಲ್ಲು ಟೀಮೆಲ್ಲ ಗೆಲ್ಲಿಸ್ತಾಯಿದ್ರು. ಅವಾಗ ಥರ ಇತ್ತು, ಇವಾಗಂತೂ ಇಲ್ಲವೇ ಇಲ್ಲ ಬಿಡಿ. ಆ್ಯಂಡ್ 14 ಮ್ಯಾಚಸ್ನ ಬೆಂಗಳೂರು ಬುಲ್ಸ್ ಅವರು ಸೋತಿರೋದು, ಅವರು 8 ಸೋತಿದ್ದಾರೆ. ಆ್ಯಂಡ್ 4 ಮ್ಯಾಚಸ್ ಟೈ ಆಗಿದೆ. ಹೈಯೆಸ್ಟ್ ಸ್ಕೋರ್ ಇರೋದು 57 ಬೆಂಗಳೂರು ಬುಲ್ಸ್ ಅವ್ರದ್ದು ಕೂಡ 54 ಇದೆ ಅಗೇನೆಸ್ಟ್ BB ವಿರುದ್ಧ. ಆ್ಯಂಡ್ PP ವಿರುದ್ಧ ಬೆಂಗಳೂರು ಬುಲ್ಸ್ ಅವರು 22 ಲೋಯೆಸ್ಟ್ ಸ್ಕೋರ್ ಇರೋದು, 26 ಅವ್ರದ್ದು ಇರೋದು. ಇದೆಲ್ಲ ಮ್ಯಾಟ್ರ್ ಆಗಲ್ಲ, ಇದೆಲ್ಲ ಪಾಸ್ಟು. ಬಟ್ ಇವಾಗಿದೆಯಲ್ಲ ಫ್ಯೂಚರು ಅದೇ. ಬಟ್ ಪಟ್ನಾ ಪೈರೇಟ್ಸಲ್ಲಿ ಈ ಒಂದು ಸೀಸನ್ 4 ಜನ ಮಗ ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಿರೋದು 4 ಜನ. ಅದರಲ್ಲಿ ಮಹೇಂದರ್ ಸಿಂಗು, ಸುಧಾಕರ್ M, ಅಯಾನ್ ಲೋಚಬ್ ಅಂಡ್ ಅಂಕಿತ್ ಜಗ್ಲಾನ್, ಈ 4 ಪ್ಲೇಯರ್ಸು ಮಾತ್ರ ಎವ್ರಿ ಗೇಮ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಅವ್ರ ಟೀಮ್ಗೆ. ಬಟ್ ಒಬ್ಬ ಪ್ಲೇಯರ್ ಇದ್ದಾರೆ ಗುರು, ಅದೇ ಅಯಾನ್ ಲೋಚಬ್ ಅಂತ. ಇಲ್ಲಿವರೆಗೂ 13 ಮ್ಯಾಚಸಲ್ಲಿ 155 ರೇಟ್ ಪಾಯಿಂಟ್ನ ತೊಗೊಂಡಿರೋದು. ಆ್ಯಕ್ಚುಲಿ ನಾವು ಇವತ್ತನ್ನು ಕಟ್ ಹಾಕಬೇಕಾಗಿರೋದು ಇವ್ರನ್ನೇ, ಅಯಾನ್ ಲೋಚಬ್ ಅವ್ರನ್ನೇ. ಇವತ್ತನ್ನ ಬಿಟ್ಕೊಂಡ್ರೆ ಇವರೊಂದು ಸರಿಗೆ ಬಿಡ್ತಾರೆ ನಮಗೆ, ಪಕ್ಕ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಫುಲ್ ರಾಕ್ ಮಾಡ್ತಾ ಇದ್ದಾರೆ. ಟಾಪ್ 5 ಡಿಫೆಂಡರ್ಸಲ್ಲಿ ಇವರು 3rd ಪೊಸಿಷನಲ್ಲಿದ್ದಾರೆ. ಸೊ ಒಳ್ಳೆ ಕಾನ್ಫಿಡೆಂಟ್ ಕೂಡ ಪಕ್ಕ ಇರುತ್ತೆ. ಟೀಮ್ ಪರ್ಫಾರ್ಮ್ ಮಾಡ್ತಾ ಇಲ್ಲದೆ ಇರ್ಬೋದು. ಆ್ಯಂಡ್ ಇವರಂತೂ ಇಂಡಿವಿಜುವಲ್ ಆಗಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇವ್ರನ್ನ ಕಟ್ ಹಾಕಲೇಬೇಕು ಬೆಂಗಳೂರು ಬುಲ್ಸರು, ಪಕ್ಕ ಕಟ್ ಹಾಕ್ತೀವಿ. ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ಸ್ ಇರೋದು. ಎವ್ರಿ ಗೇಮು ನಮಗೆ ಟ್ಯಾಕಲ್ ಪಾಯಿಂಟ್ಸ್ ತುಂಬ ಬರ್ತಾ ಇರೋದು. ಟ್ಯಾಕಲ್ ಪಾಯಿಂಟ್ಸ್ ಅಂತಲ್ಲ, ಅಲಿರ್ಜಾ ಮಿರ್ಜಾನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಬಟ್ ನಮ್ಮ ಬೆಂಗಳೂರು ಬುಲ್ಸರು ಇಲ್ಲಿವರೆಗೂ ಟ್ಯಾಕಲಲ್ಲಿ ತುಂಬ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಇವತ್ತು ಕೂಡ ತೊಗೋಬೇಕು ಅದೇ ಥರ. ಯೋಗೇಶ್ ದಯಾ, ಸಂಜಯ್ ದುಲು ಮತ್ತು ಸತ್ಯಪ್ಪ ಮಟ್ಟಿ ಇವರೆಲ್ಲನೂ ಕೂಡ ಎಫರ್ಟ್ ಹಾಕಿದ್ರೆ ಇವತ್ತಿನ ಮ್ಯಾಚ್ ಪಕ್ಕ ಗೆಲ್ತೀವಿ. ಸೊ ನನಗೇನೋ ಗೆಲ್ತೀವಂತ ಅನ್ನಿಸ್ತಾ ಇದೆ. ಇವತ್ತಿನ ಮ್ಯಾಚ್ನ ಗೆದ್ದರೆ ಸ್ವಲ್ಪ ಟಾಪ್ 4 ಅಲ್ಲಿ ಇನ್ನೂ ಬಾಗಿಲುಗಳು ಓಪನ್ ಆಗುತ್ತೆ. ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಅವ್ರ ಮೇಲೆ ಡಿಪೆಂಡ್ ಆಗಬೇಕು, ಇವ್ರು ಗೆಲ್ಲಬೇಕು, ಅವ್ರು ಗೆಲ್ಲಬೇಕು, ಅವೆಲ್ಲ ಸೀನೇ ಇರಲ್ಲ. ಇವತ್ತಿನ ಮ್ಯಾಚ್ ಗೆದ್ದರೆ ಒಂದು 50% ಕನ್ಫರ್ಮ್ ಆಗುತ್ತೆ. ಸೊ ನಾವು ಪಾಯಿಂಟ್ಸ್ ಟೇಬಲ್ ಇವಾಗ 4th ಪೊಸಿಷನಲ್ಲಿದ್ದೀವಿ. ಇವತ್ತು ಗೆದ್ದರೆ 3rd ಪೊಸಿಷನ್ ಪಕ್ಕ ಬಂದೇ ಬರ್ತೀವಿ. ನೋಡೋದ ಇವತ್ತು ತ್ರಿಬಲ್ ಪಂಗ ಇದೆ. ತ್ರಿಬಲ್ ಪಂಗದಲ್ಲಿ ನಮ್ಮದು ಫಸ್ಟ್ ಪಂಗನೇ ಇಂಪಾರ್ಟೆಂಟ್ ಆಗೋದು. ಸೊ ನೋಡೋದ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಬೆಂಗಳೂರು ಬುಲ್ಸೇ ಗೆಲ್ತಾರೆ ಅಂತ ಅನ್ನಿಸ್ತದೆ. ಅವ್ರೊಬ್ಬರನ್ನ ಹಿಡ್ಕೊಂಡ್ರೆ ಮುಗೀತು ಮಗ. ಅವ್ರೊಬ್ಬರನ್ನ ಆಚೆ ಕೂರಿಸಿದ್ರೆ ಮ್ಯಾಟಿಂದ ಕಂಪ್ಲೀಟ್ ಟೀಮೇ ಡಮಾರ್ ಆಗುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಲಾಸ್ಟ್ ಮ್ಯಾಚರೋ ಹೊಸ ಪ್ಲೇಯರ್ ಬಂದು ಸ್ವಲ್ಪ 12 ಪಾಯಿಂಟನ್ನು ತೊಗೊಂಡಿದ್ದಾರೆ ಪಟ್ನಾ ಪೈರೇಟ್ಸ್ಗೆ. ಅವ್ರ ಹೆಸರಿನ ಕುಮಾರ್ ಅಂತ ಏನೋ ಇದೆ ಆ್ಯಕ್ಚುಲಿ. ಸೊ ನಾನು ಅದನ್ನು ಕೆಳಗಡೆ ಕೊಟ್ಟಿರ್ತೀನಿ ಇಲ್ಲಿ ಯಾರು ಅಂತ. ಓಕೆನಾ, ನೋಡಿ ಎಂಜಾಯ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಆಗಿದ್ರೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಪಾಯಿಂಟ್ಸ್ ಟೇಬಲೆಲ್ಲ ಅನಲೈಸ್ ಮಾಡೋದ, ಇನ್ನೂ ಯಾವ ಥರ ಆಪರ್ಚುನಿಟಿ ಇದೆ ಬೆಂಗಳೂರು ಬುಲ್ಸ್ ಅವ್ರಿಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಲ್ಕುಲೇಷನ್ನ ಮಾಡೋದ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂದರೆ ಸಿಂಪಲಾಗಿ ಹಾಕ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಮಗ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗ್ರು. ಎವ್ರಿ ವೀಡಿಯೋದಲ್ಲಿ ಹೇಳೋದಾಯಿತು, ಹೋಗಿ ಜಾಯ್ನ್ ಆಗಿ. ಮತ್ತು ಕಾಮೆಂಟ್ ಬಾಕ್ಸ್ ಪಕ್ಕದಲ್ಲಿ ಒಂದು ಐಪ್ ಅಂತ ಇದೆ, ಫುಲ್ ಐಪ್ ಕೊಡಿ. ಎಷ್ಟು ಪಾಯಿಂಟ್ ಬರುತ್ತೆ ನೋಡೋದ ಚೆಕ್ ಮಾಡ್ತೀನಿ. ಆಮೇಲೆ ಎಷ್ಟು ಕೊಟ್ಟಿದ್ದೀರಾ ಅಂತ ನಾನು ಕೂಡ ಕಾಮೆಂಟ್ ಮಾಡಿ ಪಿನ್ ಮಾಡ್ತೀನಿ. ಗಾಯ್ಸ್ ಸಿಗ್ತೀನಿ ಆಗ ನೆಕ್ಸ್ಟ್ ವೀಡಿಯೋದಲ್ಲಿ. See you.